ಸಿ.ಜೆ. ರಾಯ್ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು. ಈ ಸುದ್ದಿ ಕೇಳಿ ತಮಗೆ ಎಷ್ಟು ಬೇಜಾರಾಗಿದೆ? ನಿನ್ನೆ ಆ ಸುದ್ದಿ ಕೇಳಿ ಭಾಳ ಬೇಜಾರಾಗೈತೆ ರೀ. ನಿನ್ನೆ 7 ಗಂಟೆಕಿನ್ನ ಸುದ್ದಿ ಬಂತು. ಆವಾಗ ನಾನು ನಂಬಿದ್ದಿಲ್ಲ ಫಸ್ಟಿಗೆ. ಭಾಳ ಬೇಜಾರಾಗ್ತದೆ ಸರ್. ಆ ಥರ ಮಾಡ್ಕೋಬಾರ್ದಿತ್ತು. ಯಾಕಂದ್ರೆ ನಂಗೆ ಸಿ.ಜೆ. ರಾಯ್ ಸರ್ ಅವರು ಭಾಳ ಹತ್ತಿರದಿಂದ ನೋಡೀನಿ. ಅವ್ರು ಭಾರಿ ಒಳ್ಳೆ ಸರ್ ಇದ್ದರು. ನಾನು ಸರಿಗಂಪ ಇದ್ದಾಗ ರನ್ನರ್ ಆದಾಗ ಫ್ಲ್ಯಾಟ್ ಕೊಡ್ತೀನಿ ಅಂತೇಳಿ ನನಗೆಲ್ಲ ಸಹಾಯ ಮಾಡಿದರು. ಮತ್ತು ಬಿಗ್ ಬಾಸ್ ಮನಿ ಗೆದ್ದಾಗ ಮತ್ತು 50 ಲಕ್ಷ ರೂಪಾಯಿ ಸಹಾಯ ಮಾಡ್ಯಾರ. ಭಾರಿ ಖುಷಿ ಐತ್ರಿ. ಆದ್ರೆ ಈ ಥರ ಮಾಡ್ಕೊಬಾರ್ದಿತ್ತು. ಭಾಳ ಬೇಜಾರೈತೆ. ಈಗ ಅವ್ರ ಜೊತೆ ಒಡನಾಟ ಸಾಕಷ್ಟು ಇರೋದ್ರಿಂದ ನೀವೆಲ್ಲ ರೆಸಾರ್ಟ್ಗೆಲ್ಲ ಹೋಗಿ ಬಂದಿದ್ವಿ. ಅವ್ರ ವ್ಯಕ್ತಿತ್ವ ನೋಡೋಕೆ ಏನು ಅನ್ನಿಸ್ತೀವಿ? ಅವರು ಒಳ್ಳೆ ರೀ. ಅವ್ರು ಯಾರು ಕೊಟ್ಟು ಭೇದ ಭಾವ ಮಾಡ್ತಿದ್ದಿಲ್ರಿ. ಒಳ್ಳೆ ಇದ್ದರು. ರೆಸಾರ್ಟಿಗೆ ಕರ್ಕೊಂಡೋಗಿ ಒಂದಿನ ಅಡ್ಡಾಡಿಸಿ ಆಟ ಆಡಿ ಕ್ರಿಕೆಟ್ ಆಡಿ ಪೂರ್ತಿ ಅವರು ಸ್ವಿಮ್ಮಿಂಗ್ ಪೂಲ್ ಅದು ಹಿಂಗೆ ಕೋಲಿಲೆ ಹೊಡಿತಾರಲ್ಲ ಬೆಳೆಯವ ಅವೆಲ್ಲ ಆಟ ಆಡಿ ಮತ್ತು ಅವ್ರದ್ದು ದೊಡ್ಡ ಗಾಡಿಯಾಗ ನನ್ನ ಕುಂದರ್ಸಿ ಒಂದು ರೌಂಡ್ ಅಡ್ಡಾಡಿಸಿ ಭಾರಿ ಇಷ್ಟಪಡ್ತಿದ್ರು ರೀ. ಮತ್ತು ನಮ್ಮ ಹಳ್ಳಿಗೆ ಬರ್ಬೇಕು ಅನ್ನೋದು ಭಾರಿ ಆಸೆ ಐತ್ರಿ. ನಿಮ್ಮ ಹಳ್ಳಿ ನೋಡಬೇಕು, ನಿಮ್ಮ ಮನೆ ನೋಡಬೇಕು, ನಿಮ್ಮ ಕುರಿ ನೋಡ್ಬೇಕು ಅಂತೇಳಿ ಯಾವಾಗಲೂ ಹೇಳ್ತಿದ್ರೆ. ಆಯ್ತು ರೀ ಸರ್ ಬರೋತ್ರಿ, ನಮ್ಮ ಮನೆ ಕಟ್ಸಾಕತ್ತೀನಿ, ಕಟ್ಟಿಂದ ಓಪನಿಂಗಿಗೆ ನೀವು ಬರೋತ್ರಿ ಅಂತ ನಾನು ಹೇಳಿದ್ದೆ. ಆಯ್ತು ಕಟ್ಟಿಸು ಬರ್ತೀನಿ ಅಂತ ಅವರು ಹೇಳಿದ್ರಿ. ಲಾಸ್ಟ್ ಟೈಮ್ ನೀವು ಮತ್ತು ನಿಮ್ಮ ತಂಗಿ ಇಬ್ಬರು ಕೂಡ ವೇದಿಕೆಯಲ್ಲಿ ಬಡತನದ ಮನೆಯೊಳಗೆ ಹೆಣ್ಣು ಹುಟ್ಟಬಾರ್ದನ್ನು ಹಾಡನ್ನು ಆಡಿದ್ರಿ. ಅವಾಗಲೂ ಕೂಡ ಅವರು ನಿಮ್ಮ ತಂಗಿಗೆ ಸಹಾಯವನ್ನು ಮಾಡಿದ್ರಂತೆ. ಹೌದು ರೀ. ಆ ಹಾಡು ಆಡ್ಬೇಕಾರೆ ಸರು ಅಲ್ಲಿ ಬಂದಾಗ ಈ ಹಾಡು ಹೇಳಿದಾಗ ನಮ್ಮ ತಂಗಿಗೆ ಓದಾಕ 50,000 ರೂಪಾಯಿ ಕೊಟ್ಟರು. ಮತ್ತು ನಮ್ಮ ತಂಗಿ ಡಿಗ್ರಿ ಮುಗಿದಿಂದಾಗ ನೌಕರಿ ಕೊಡ್ತೀವಿ ಅಂತ ಅಂದಿದ್ರು. ಅವರು ನೌಕರಿ ಕೊಡಕ್ಕೆ ಮತ್ತು ಕರೆದ್ರು, ನಾವು ಕಳಿಸ್ಲಿಲ್ಲ. ನಮಗೆ ಬ್ಯಾಡ್ರಿ ಸರ್ ನೌಕರಿ, ನಮ್ಗೆ ಬೆಂಗಳೂರಾಗ ಕಳ್ಸಕ್ಕೆ ಇಷ್ಟ ಇಲ್ಲ ಅಂತಂದ್ವಿ. ಆಯಿತು ನೀವು ಇಷ್ಟ ಅಂತೀರಿ ಅಂತೇಳಿ ಮತ್ತು ನಮ್ಗೆ ಅದು ಸೆಕೆಂಡ್ ಪ್ರೈಸ್ 30 ಲಕ್ಷ ಫ್ಲಾಟ್ ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ರೂಪಾಯಿ ಚೆಕ್ಕಿನ ಮೂಲಕ ರೊಕ್ಕ ಕೊಟ್ರಿ. ಭಾಳ ಅಂದ್ರೆ ಭಾಳ ಬೇಜಾರೈತೆ ರೀ. ಅವ್ರು ಈ ಥರ ಮಾಡ್ಕೋಬಾರ್ದಿತ್ತು. ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಮರಿಸೋ ಶಕ್ತಿ ಕೊಡಲಿ ದೇವ್ರು ಅಂತೇಳಿ ಪ್ರಾರ್ಥಿಸ್ತಾರೆ.